ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಫ್ರೆಂಡ್ಸ್, ಇದು ಈ ಥರ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ. ಅದರಲ್ಲಿ ಡಿಸೈನ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಒಂದು ಅಂದರೆ ಅಕ್ಕಿ ಅಂದರೆ ಬರ್ಡ್ಸ್ ಇದೆ. ಇದು ಈ ಥರ ಉಲ್ಟಾದಲ್ಲಿ ಮಾಡೋಕ್ಕೆ ಹೋದರೆ ಉಲ್ಟಾ ಆಗಿಬಿಡುತ್ತೆ. ಅದರಿಂದ ಇದನ್ನು ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರದ್ದು ಕಟಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಫ್ಲವರ್ಸ್ನ ನೋಡಿಕೊಂಡು ನಾವು ಕಟಿಂಗಿಗೆ ಪೀಸ್ನ ಹಾಕ್ಕೋಬೇಕು. ಇದು ಆರ್ಡಿನರಿ ಬ್ಲೌಸ್ ಕಟ್ಟಿಂಗ್ ಇದೆ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೋಬೇಕು. ಇದು ನಾರ್ಮಲಾಗಿ ನಾವು ಹೇಗೆ ಕಟಿಂಗ್ ಮಾಡಿರ್ತೀವಿ ಆ ಕಸ್ಟಮರ್ಗೆ ಅಡ್ಜಸ್ಟ್ ಆಗಿದೆ ಅಂತ ಗೊತ್ತಿರುತ್ತೆ, ಹಾಗಾಗಿ ನಾವು ಫಾಲೋ ಮಾಡ್ತೀವಿ. ಹೊಸ್ದಾಗಿ ಕಲಿಯೋರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ಟೆಕ್ನಿಕ್ ಇರುತ್ತೆ. ಎಲ್ಲರ ಕಟ್ಟಿಂಗು ಒಂದೇ ಥರ ಇರಲ್ಲ. ಒಬ್ಬೊಬ್ರದ್ದು ಒಂದೊಂದು ಕಟ್ಟಿಂಗ್ ಸ್ಟೈಲ್ ಇರುತ್ತೆ. ಅವರು ಕಸ್ಟಮರ್ಗೆ ಅಡ್ಜಸ್ಟ್ ಆಗಿರುತ್ತೆ, ಹಾಗಾಗಿ ಅದೇ ಕಸ್ಟಮರ್ ಸ್ಟೈಲಲ್ಲಿ ಇದು ನೋಡಿ, ಇದಕ್ಕಿಂತ ಸ್ವಲ್ಪ ಉದ್ದ ಹೇಳಿದ್ದಾರೆ. ಉದ್ದ ಅಂದರೆ 1/4 ಇಂಚು ಅಷ್ಟೇ ಉದ್ದ ಹೇಳಿದ್ದಾರೆ. ಅದಕ್ಕೆ ನಾನು 1/4 ಇಂಚನ್ನ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸಿಂಕ್ ಆಗುತ್ತೆ ಅಂತ, ಪ್ಲೇನ್ ಎಲ್ಲ ಆರ್ಡಿನರಿ ಎಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು. ಇದು ನಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಜಸ್ಟ್ ಸ್ಲೀವ್ ಕಟ್ಟಿಂಗ್ ಎಲ್ಲರ ಥರನೂ ಎಲ್ಲರೂ ಸೇಮ್ ಇದೇ ಥರ ಹಾಕ್ಕೊಳ್ತಾರೆ. ನಾನು ಕೂಡ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು. ಇಲ್ಲಿ ಸ್ಟಿಚಿಂಗಿಗೆ ಅಂತ ಇದನ್ನು ನೀಟಾಗಿ ಇಟ್ಕೋಬೇಕು. ಇಲ್ಲಿ ಪೀಸ್ನ ಕಟ್ಟಬೇಕು. ಇದು ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಒಂದು ಜಾಯಿಂಟ್ ಇರುತ್ತೆ, ಸೈಡ್ ಜಾಯಿಂಟು ಮತ್ತು ಸ್ಲೀವ್ ಜಾಯಿಂಟು. ಇಲ್ಲಿ ಮೇಲೆ ಹಾಕ್ಕೋಬೇಕು ಸ್ಟಿಚಿಂಗಿಗೆ ಅಂತ. ಸ್ಟ್ರೇಟಾಗಿ ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಬೇಕು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಪಾಯಿಂಟು, ಆ ಪಾಯಿಂಟಿಗೆ ಈ ಪಾಯಿಂಟ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ 1.5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮಗೆ ಈ ಥರ 1.5ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತೆಗಿಯೋಕ್ಕೆ ಬರುತ್ತೆ ಅಂದರೆ ಈ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿಂದ 2 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 2 ಕಾಲು 2.5 ದಪ್ಪಕ್ಕಿರೋರಿಗೆ ಈ ಪಾಯಿಂಟಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲೇ ಬಂದಿದೆ ಅದು. ಈ ಶೇಪಲ್ಲಿ ನಾವು ಕಟಿಂಗ್ ಮಾಡ್ಕೋಬೇಕು. ಈ ಸೈಡ್ ಮತ್ತು ಸ್ಲೀವ್ದು ಕ್ಲೋಸ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಗೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ಕೇಲ್ ಅಷ್ಟು ಮಾತ್ರ ನಾನು ಬಿಡ್ತೀನಿ, ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ ಅವರು, ಅಷ್ಟೇ. ಇವಾಗ ನಿಮ್ಗೆ ಇಲ್ಲಿ ಬೇಕಂದರೆ ಇನ್ನೂ ಸ್ವಲ್ಪ ಒಳಗಡೆ ರಿಂಕಲ್ ಯಾರಿಗಾರು ಬರ್ತಾಯಿದೆ ಅಂದರೆ ಇಲ್ಲಿ ಸ್ವಲ್ಪ ಒಳಗಡೆ ತಗೊಳ್ಳಿ, ಇಲ್ಲ ಕಟ್ಟಿಂಗ್ ಮಾಡುವಾಗ ಕೂಡ ನೀವು ತಗೊಳ್ಳಿ. ಇಲ್ಲಿ 1.5ಗೆ ಮಾತ್ರ ನೀಟಾಗಿ ನೀವು ಅಲ್ಲಿಂದ ಶೇಪ್ ತಗೊಳ್ಳೋದನ್ನ ಮರಿಬೇಡಿ. ನೋಡಿ, ಹೀಗೆ ಈ ಶೇಪಲ್ಲಿದ್ದರೆ ನಿಮಗೆ ಬ್ಲೌಸು ಕರೆಕ್ಟಾಗಿರುತ್ತೆ ಅಂತ. ಇಲ್ಲಿ ಒಂದು ಸ್ಕೇಲು ಅಳತೆಗೆ, ಇಲ್ಲಿ ಸ್ಟಿಚಿಂಗಿಗೆ. ನೀವು ಆರ್ಮೋಲ್ಸ್ ಕೂಡ ಟೇಪಲ್ಲಿ ತಗೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾವ ಥರ ಅಂತ ಹೇಳ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ಇಟ್ಕೊಳ್ಳಿ. ಈ ಥರ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಇಲ್ಲಿಂದ ನೀಟಾಗಿ ಟೇಪ್ನ ಹೀಗೆ ತಿರುಗಿಸ್ಕೊಂಡ್ರೆ ನಮಗೆ 7.5 ಬರುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೋಡ್ಕೊಂಡ್ರೆ ಕರೆಕ್ಟ್ 7.5 ನಿಮಗಿಲ್ಲಿ ಇದು ಮೇಯ್ನು. ಇಲ್ಲಿ ರಿಂಕಲ್ ಬರಲ್ಲ, ಈ ಥರ ಕಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಬ್ಯಾಕು. ನೋಡಿ, ಇಲ್ಲಿ ನಿಮಗೆ ಈ ಥರ ಸ್ಟ್ರೇಟಾಗಿ ಕೂಡ ನೀವು ಇದನ್ನು ಮಾಡಿಕೊಂಡು ಈ ಪೀಸ್ನ ತೆಗೆದಿಟ್ಕೊಳ್ಳಿ. ಇದನ್ನು ಸ್ಲೀವ್ಗೆ ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ. ಇದು ಬರ್ಡ್ಸ್ ಇರೋದ್ರಿಂದ ನಾನು ಇದೇ ಸೀದಾದಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಇಟ್ಕೊಳ್ಳಿ ಫ್ಯಾಬ್ರಿಕ್ನ. ಫ್ಯಾಬ್ರಿಕ್ ಯಾವಾಗಲೂ ಕರೆಕ್ಟಾಗಿರಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಲೈನಿಂಗಿಗೆ ಅಟ್ಯಾಚ್ ಮಾಡೋದ 10 ಇಂಚ್ ಬಿಡ್ತೀವಿ, ಇಲ್ಲಾಂದರೆ ಈ ಥರ ಫೋಲ್ಡಿಂಗಿಗೆ ಅಂತೇಳಿ 1/4 ಇಂಚನ್ನ ಬಿಡ್ತೀವಿ. 1/4 ಇಂಚ್ ಬಿಟ್ಟಾದಮೇಲೆ ನೀವು ಫುಲ್ ವೇಸ್ಟ್ ಮೆಜರ್ಮೆಂಟ್ ಏನು ತೊಗೊಳ್ಳೋದು ಬೇಡ, ಈ ಥರ ಇಟ್ಕೊಳ್ಳಿ. ಈ ವೇಸ್ಟ್ ಏನಿದೆಯಲ್ಲ, ಈ 2 ವೇಸ್ಟನ್ನು ಈ ಥರ ಇಟ್ಕೊಳ್ಳಿ. ಇದು ರೆಡಿ ಇರುತ್ತೆ. ಈ ರೆಡಿ ಇದ್ದಾಗ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ನೋಡಿ ಅವ್ರು ಎಷ್ಟು ಹಿಡ್ದಿರ್ತಾರೆ ಅಂತ ನೋಡ್ಕೊಳ್ಳಿ. ಜಾಸ್ತಿ ಹಿಡ್ದಿದ್ದಾರೆ ಅಂದರೆ ಜಾಸ್ತಿ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಥರ 1 ಇಂಚು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಡೀಪ್ ನೋಡಿ, ಇದೆರಡು ಸೆಂಟರ್ ಹಿಂಗಿರುತ್ತಲ್ಲ, ಇದರಿಂದ ಈ ಥರ ಡೀಪ್ ನೋಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಸೈಡ್ ಜಾಯಿಂಟ್ನ ನೋಡ್ಕೊಳ್ಳಿ. ಅಪ್ ಆ್ಯಂಡ್ ಡೌನ್ ಇದ್ದರೆ ಅದನ್ನು ಈ ಕಡೆ ನೋಡ್ಕೊಳ್ಳಿ. ಕೆಲವರು ಇದು ನಾನು ಸ್ಟಿಚ್ ಮಾಡಿರೋ ಬ್ಲೌಸಲ್ಲ,
ಬೇರೆ ಕಡೆ ಸ್ಟಿಚ್ ಮಾಡಿರೋ ಬ್ಲೌಸು ಈ ಥರ ಇರುತ್ತೆ ನೋಡಿ. ಈ ಜಾಯಿಂಟು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮೇಲೆ ಒಂದು ಸ್ಟಿಚಿಂಗಿಗೆ ಅಂತ. ನೀವು ಇಲ್ಲೂ ಕೂಡ ನೀವು ಸೈಡ್ದು ಕ್ಲಾತ್ನ ಈ ಥರ ಇಟ್ಕೊಳ್ಳಿ. ಡಾಟ್ ಇರುತ್ತಲ್ಲ, ಆ ಡಾಟ್ ಹತ್ರನೇ ಹಿಂಗೆ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಟೋಟಲ್ ಎಷ್ಟಿದೆ ಅಂತ ನೋಡಿ. 13 ಇದೆ. ಇಲ್ಲಿ ಕೂಡ ನಾನು 13ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 13ಕ್ಕೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದೆರಡು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಅರ್ಧ ಇಂಚಿಗೆ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇದು ಸ್ಟಿಚಿಂಗಿಗೆ ಅಂತ ಬರುತ್ತೆ. ಈಗ ನೋಡ್ಕೋಬೇಕು. ಈಗ ಒಂದು ಸರಿ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಇದು ಕೂಡ ನೆಕ್ ಆ್ಯಂಡ್ ಶೋಲ್ಡರ್ ಅಷ್ಟೇ ಇರುತ್ತೆ ನೋಡಿ. 5 ಕಾಲಿದೆ, ಇಲ್ಲಿ ಕೂಡ 5 ಕಾಲಿಗೆ ತೊಗೊಳ್ತಾ ಇದ್ದೀನಿ ನಾನು. 5 ಕಾಲಿಗೆ ತೊಗೊಳ್ತಾ ಇದ್ದೀನಿ. ಓಕೆ, ಈ 5 ಕಾಲಿಗೆ ತೊಗೊಂಡಾಗ ಇಲ್ಲಿ ನೋಡ್ಕೋಬೇಕು. ಇವಾಗ ನೆಕ್ ಆ್ಯಂಡ್ ಶೋಲ್ಡರು ಮೇಯ್ನ್ ಇಂಪಾರ್ಟೆಂಟಾಗಿ ಈ ಥರ ಇಟ್ಕೊಳ್ಳಿ. ನೀವು ಉಕ್ಸ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಎರಡೂ ನೀಟಾಗಿ ಸ್ಟ್ರೇಟಾಗಿ ಹಾಕ್ಕೊಳ್ಳಿ. ಸ್ಟ್ರೇಟಾಗಿ ಹಾಕ್ಕೊಂಡು ನೆಕ್ ಆ್ಯಂಡ್ ಶೋಲ್ಡರ್ನ ಚೆಕ್ ಮಾಡ್ಕೋಬೋದು, ಇಲ್ಲಾಂದರೆ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ಕೂಡ ನೀವು ತೊಗೋಬೋದು. ಇದು ಬಂದು 9.75 ಇದೆ. 9.75 ಅಂದರೆ 10 ಅಂದರೆ 5 ಬರುತ್ತೆ. ಇಲ್ಲಿಂದ 5ಕ್ಕೆ ನಾನು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೊಳ್ಳೋಣ. ಉಕ್ಸ್ ಪಟ್ಟಿಯಿಂದನಾದರೂ ನೋಡ್ಕೋಬೋದು, ಕಾಜಾ ಪಟ್ಟಿಯಿಂದನಾದರೂ ನೋಡ್ಕೋಬೋದು. ಇಲ್ಲಿ ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಕ್ರಾಸ್ ಕಟ್ಟಿಂಗ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಕಟ್ಟಿಂಗ್ ಇಲ್ಲ ಅಂದರೆ ನೀಟಾಗಿ ಇಟ್ಕೊಂಡು ಈ ಉಕ್ಸ್ ಪಟ್ಟಿ ನೇರ ಏನಿರುತ್ತೆ ಅದೇ ಜಾಗದಲ್ಲಿ ಈಗ ಇಟ್ಕೊಂಡು ನೋಡಿದರೆ 8.5 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇಲ್ಲಿಂದ 8.5ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ 8.5 ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ನಾವು ನೋಡಿಕೊಂಡು ನೆಕ್ ಆ್ಯಂಡ್ ಶೋಲ್ಡರ್ನ ಇಡಬೇಕಾಗುತ್ತೆ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗೋದೆ. ಎಷ್ಟೊಂದು ಟೆಕ್ನಿಕಲಿ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೋದು ನೋಡಿ. ಇದೆರಡು ಸೈಡ್ ಜಾಯಿಂಟ್ ಇರುತ್ತಲ್ಲ, ಈ ಥರ ಇಟ್ಕೊಳ್ಳಿ. ಇದನ್ನು ನೀಟಾಗಿ 2 ಫೋಲ್ಡಿಂಗು, ಇಲ್ಲಾಂದರೆ ಈ ಸೈಡಿಂದ ನಿಮ್ಗೆ ಯಾವ ಸೈಡಿಂದ ಅನುಕೂಲ ಆಗುತ್ತೆ ಆ ಸೈಡಿಂದ ಈ ಥರ ಇಟ್ಕೊಳ್ಳಿ. ಫ್ಯಾಬ್ರಿಕ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಈ ಮಾರ್ಕಿಗೆ ಇಷ್ಟು ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಈ ಥರ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೋದು ನೋಡಿ. 2.25 ಬಂದಿದೆ. 2.25 ಬಂದಿದೆ. ಇಲ್ಲಿ ನಾನು 5ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡ್ರು ಚಿಕ್ಕದೇ ಬೇಕಂತ ಹೇಳಿದ್ದಾರೆ ಇವರು. ಇವಾಗ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕಿಂಗ್, ಇಲ್ಲಿ ಸ್ಟಿಚಿಂಗ್ ಮಾರ್ಕಿಂಗು. ಇವಾಗ ನಮಗೆ ಕರೆಕ್ಟಾಗಿ ಈ ಶೋಲ್ಡ್ರ್ ಪಟ್ಟಿ ಅನ್ನೋದು ಚಿಕ್ಕದಾಗೆ ಬರುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ ನೋಡಿ. 5, ಇಲ್ಲಿ ಕೂಡ 5. ಇವಾಗ ಇದು ರೆಡಿ ಬಂದು ನಮಗೆ ನೋಡಿ 2.5 ರೆಡಿ ಬಂದು ನಮಗೆ 2.5 ಬರ್ತಾಯಿದೆ. ಇಲ್ಲಿ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲೊಂದು ಮಾರ್ಕ್ ಮಾಡಿ. ಈ 2.25 ಇದೆಯಲ್ಲ, ನಾವು 2.25 ಇದ್ದರೆ ಇಲ್ಲಿ 2.5 ತೊಗೋಬೋದು. 2.5 ಇದ್ದರೆ 2.25 ತೊಗೋಬೋದು. ನಾನು ಇಲ್ಲಿ 2.25 ಮಾರ್ಕ್ ಮಾಡ್ಕೊಂಡಿರೋದ್ರಿಂದ 2.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಡೀಪು ಜಾಸ್ತಿ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ. ಇಲ್ಲೊಂದು ಶೇಪ್ನ ಕೊಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಅಂತ ಹಾಕಿದ್ದೀನಿ. ಇವರೇನು ಹೇಳಿದ್ದಾರೆ, ಶೋಲ್ಡ್ರ್ ಚಿಕ್ಕದು ಬೇಕಂತ ಹೇಳಿದ್ದಾರೆ, ಇಷ್ಟೇ ಬೇಕಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿಂದ ತಗೊಂಡ್ರೆ ಇವಾಗ ನನಗೆ ಬರ್ತಾ ಇರೋ ಮೆಜರ್ಮೆಂಟು 4.75. ಈ ಬ್ಲೌಸ್ ಮೆಜರ್ಮೆಂಟು 4.75. ನೆಕ್ ಆ್ಯಂಡ್ ಶೋಲ್ಡರ್ 4.75 ತೊಗೊಂಡಿದ್ದೀನಿ. ಒಂದೊಂದು ಬ್ಲೌಸಲ್ಲಿ ಈ ಥರದ್ದೆಲ್ಲ ನೋಡ್ಕೊಂಡು ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಬ್ರಾಡ್ ಬೇಡ, ಡೀಪ್ ಬೇಡ,
ಈ ಥರ ಎಲ್ಲ ಬೇಕು ಅಂದಾಗ ನಾವು ಇದನ್ನು ನೋಡಿಕೊಂಡು ಫಾಲೋ ಮಾಡಬೇಕಾಗುತ್ತೆ. ನೋಡಿ ಈ ಥರ ಇಟ್ಕೊಳ್ಳಿ. ಈ ಬ್ಲೌಸ್ ಮೆಜರ್ಮೆಂಟಿಗೆ ನಾನು ಒಂದು ಕಾಲು ತೊಗೊಳ್ತಾ ಇದ್ದೀನಿ ನೋಡಿ. ಒಂದು ಕಾಲ್ಗೆ ಒಂದು ಗೀಟನ್ನ ಕಮ್ಮಿ ತೊಗೊಂಡು ಈ ಕರು ಸ್ಕೇಲ್ ಇದೆಯಲ್ಲ, ಈ ಕರು ಸ್ಕೇಲಿಂದ ಈ ಪಾಯಿಂಟ್ ಹಾಕ್ಕೊಂಡಿರ್ತೀವಲ್ಲ, ಈ ಪಾಯಿಂಟನ್ನ ಈ ಜಾಯಿಂಟನ್ನ ಈ ಥರ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಅಂತ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಈಗ ನಮ್ಮದು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈಗ ಚೆಕ್ ಮಾಡ್ಕೋಬೇಕು ನೋಡಿ. ಈ ಥರ ಇಟ್ಕೊಳ್ಳಿ. ತುಂಬ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೇಕು, ಆದರೆ ಟೆಕ್ನಿಕ್ ಅಂತೂ ತುಂಬ ಇರುತ್ತೆ ನೋಡಿ. ಇಲ್ಲಿಗೆ ಬರ್ತಾಯಿದೆ. ಈ ಮಾರ್ಕಿಗೆ ಬಂದಾಗ ಚೆಸ್ಟ್ ಮೆಜರ್ಮೆಂಟು ರಾಂಗ್ ಇರುತ್ತೆ ನೋಡಿ. 8 ಬರ್ತಾಯಿದೆ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟು 8.5 ಬರ್ತಾಯಿದೆ. ಇವಾಗ ನಾವು ಇಲ್ಲಿಂದ ಟೇಪ್ ಇಟ್ಕೊಂಡು ಹಿಂಗೆ ನೋಡಿರ್ತೀವಲ್ಲ, ಮತ್ತೆ ಒಂದು ಸ್ವಲ್ಪ ಮೇಲೆ ಹಾಕ್ಕೋಬೇಕು. ಮೇಲೆ ಹಾಕ್ಕೊಂಡು ಸ್ವಲ್ಪ ಹೀಗೆ ತಿರುಗಿಸಿ ನೋಡಿದರೆ ಹೀಗೆ 7.5 ಬರುತ್ತೆ. ನಮಗೆ ಮೇಯ್ನ್ ಆರ್ಮೋಲ್ಸ್ ಪ್ರಾಬ್ಲಮ್ನ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಕೊಳ್ಳಿ. 7.75 ಬರ್ತಾಯಿದೆ ನೋಡಿ. 7.75 ಬರ್ತಾಯಿದೆ. ಈ ಥರ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಮತ್ತು ಇಲ್ಲಿಂದ ನೋಡ್ಕೊಳ್ಳಿ. ಇಲ್ಲಿ ಒಂದು ಸ್ಕೇಲ್ ಇಟ್ಕೊಳ್ಳಿ. ಇವರು ಎಷ್ಟು ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಥರ ಇಟ್ಕೊಂಡು ಮೇಲಿಂದ ನೋಡ್ಕೋಬೇಕು. 5 ಕರೆಕ್ಟಾಗಿ ತೊಗೊಂಡಿದ್ದಾರೆ ಇವರು. ನಾವು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. 5.25 ತೊಗೊಂಡಿದ್ದೀವಲ್ಲ, ಈಗ 5.25 ತೊಗೊಂಡಿದ್ದೆ ನಾನು. ಈಗ 5ಕ್ಕೆ ತೊಗೊಂಡಿದ್ದೀನಿ ನೋಡಿ. ಈಗ 5ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 5ಕ್ಕೆ ಮಾರ್ಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. 5.25 ಮಾಡ್ಕೊಂಡಿದ್ದೀನಲ್ಲ, ಈಗ 5ಕ್ಕೆ ತೊಗೊಂಡಿದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರ್ 4.75 ತೊಗೊಂಡಿದ್ದೀನಿ. ಈ ಟೇಪಲ್ಲಿ ಮತ್ತೆ 1.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಪಾಯಿಂಟು ಬಂತು. ಫಸ್ಟದು ಹಳೆ ಪಾಯಿಂಟಲ್ಲಿದೆ. ಯಾಕಂದರೆ ಇಲ್ಲಿ ಆರ್ಮೋಲ್ಸು ಚೆಸ್ಟ್ ಮೆಜರ್ಮೆಂಟು ಬರಬೇಕಲ್ವಾ, ಅದಕ್ಕೋಸ್ಕರ. ಈಗ ಸ್ಲೀವ್ ಇಟ್ಕೊಳ್ತಿದ್ದೀನಿ. ಸ್ಲೀವ್ ಇಟ್ಕೊಂಡು ಈ ಥರ ಟರ್ನ್ ಮಾಡಿ ನೋಡ್ತೀನಿ ನಾನು ಎಲ್ಲ ಬ್ಲೌಸ್ ಕಟ್ಟಿಂಗಿಗೂ. ಇವಾಗ ಕರೆಕ್ಟಾಗಿ ಬಂತು ಈ ಪಾಯಿಂಟಿಗೆ. ಫಸ್ಟ್ ಪಾಯಿಂಟ್ 8.25 ಹಾಕಿದ್ವಲ್ಲ, ಆ ಪಾಯಿಂಟಿಗೆ ಇಲ್ಲಿಂದ ಈ ಒಂದು ಸ್ಕೇಲ್ ಏನಿದೆ, ಆ ಸ್ಕೇಲ್ ಮೆಜರ್ಮೆಂಟಿಗೆ ಈ ಥರ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು ನೋಡಿ. ಇಷ್ಟು ಇಂಪಾರ್ಟೆಂಟಾಗಿ ಒಂದೊಂದು ಪಾಯಿಂಟ್ ಕೂಡ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಇಲ್ಲಿ ಜಾಸ್ತಿ ಕಡಿಮೆ ಬಂದರೆ ಕೆಳಗಡೆ ತೊಗೋಬೇಕು, ಇಲ್ಲಿ ಕಡಿಮೆ ಬರ್ತಾಯಿದೆ ಅಂದರೆ ಮೇಲೆ ತೊಗೋಬೇಕು. ಮೇಲೆ ತೊಗೊಂಡು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದು ನೆಕ್ ಆ್ಯಂಡ್ ಶೋಲ್ಡರು 4.75 5 ನೋಡಿ ಎಷ್ಟು ಡಿಫ್ರೆನ್ಸ್ ಬರ್ತಾಯಿದೆ ಅಂತ. ನೀಟಾಗಿ ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿದ್ದೀವಿ ಅದೇ ಮಾರ್ಕಿಗೆ ಕಟ್ಟಿಂಗ್ನ ಮಾಡ್ಕೊಂಡು ಹೋಗಬೇಕು. ಎಷ್ಟು ಮಾಡಿ ಈ ಥರ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ 8.25ಗೆ ಮಾಡ್ಕೊಂಡಿದ್ವಲ್ಲ ಚೆಸ್ಟ್ ಮೆಜರ್ಮೆಂಟು, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಉಲ್ಟಾ ಸೀದಾ ಇದೆ ಇದು. ಈ ಥರ ಫ್ಯಾಬ್ರಿಕ್ನ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು, ಆದರೆ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ಲವರ್ಸ್ ಎಲ್ಲ ಇರುತ್ತೆ ನೋಡಿ. ಇವಾಗ ಈ ಫ್ಲವರ್ಸು ಹಿಂಗೆ ಕಟ್ ಮಾಡೋಕ್ಕೋದ್ರೆ ಮೇಲೆ ಬರುತ್ತೆ. ಈಗ ಇದನ್ನು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಾಗ ಫ್ಲವರ್ಸ್ ಇದು ಬರ್ಡ್ಸ್ ಇದೆ, ಬರ್ಡ್ಸ್ ಅದು ಹೀಗೆ ಬರುತ್ತೆ. ಈ ಕಡೆ ನಾನು ಬೆಲ್ಟಿಗಂತ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಇದೇ ಸೀದಾದಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಫ್ರಂಟು ಪಟ್ಟಿಗೆ ಅಂತ 1/4 ಇಂಚನ್ನ ಬಿಟ್ಕೊಳ್ತಾ ಇದ್ದೀನಿ ನೋಡಿ. 1/4 ಇಂಚು ಬಿಟ್ಕೊಂಡು ಈ ಆರ್ಮೋಲ್ಸ್ ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ತೀನಿ.
ಈ ಥರ ಇಟ್ಕೊಂಡು ಈ ಥರ ಬ್ಲೌಸ್ ಚೇಂಜಸ್ ಇರುವಾಗ ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕಂತ ಇರಲಿ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗುತ್ತೆ ಕೆಲವರಿಗೆ, ಹೊಸ್ದಾಗಿ ಕಲಿಯೋರಿಗೆ. ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಈ ಪಾಯಿಂಟ್ ಏನಿರುತ್ತೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಒಂದು ಮಾರ್ಕು. ಈ ಥರದವಿದ್ದಾಗ ನೋಡ್ಕೊಂಡು ಮಾಡ್ಕೋಬೇಕು. ಮಾರ್ಕರ್ ನಿಮಗೆ ವೈಟ್ ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ಕಲರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಇವಾಗ ಆಯ್ತಲ್ಲ. ಇಲ್ಲಿ 2 ಕಾಲು ತೊಗೊಂಡಿದ್ದೀನಲ್ಲ, ಈ 2 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಆರ್ಮೋಲ್ಸ್ ಹತ್ರ ಕೂಡ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು 8:15 ಇಲ್ಲಿಂದ 8:15ಗೆ ಒಂದು ಇಲ್ಲಿ ಮಾರ್ಕ್ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಆದರೂ ಕಾಣಲಿ ಅಂತ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಶೇಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಇದೆ ಅಂತ ನೋಡ್ಕೋಬೇಕು. ಡೀಪ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟ್ರೇಟ್ ಇಟ್ಕೋಬೇಕು. ಸ್ಟ್ರೇಟ್ ಇಟ್ಕೊಂಡು ಮೇಲಿಂದ ನೋಡಿಕೊಂಡ್ರೆ 7 ಇಂಚಸ್ ಬರ್ತಾಯಿದೆ. ಹೀಗೆ ಫ್ರಂಟು ಕಾಜಾಪಟ್ಟಿ ಇರುತ್ತಲ್ಲ, ಆ ಕಡೆಯಿಂದ ನೀಟಾಗಿ ಹಾಕ್ಕೊಂಡ್ರೆ ನಮಗೆ ಶೇಪ್ ಅನ್ನೋದು ಬರುತ್ತೆ. ನೀಟಾಗಿ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಈ ಕರು ಶೇಪ್ನ ಕೊಟ್ಕೋಬೇಕು. ಮೇಲಿಂದ ನಾನು 7 ಇಂಚ್ ಅಂತ ನೋಡಿದ್ನಲ್ಲ, ಇಲ್ಲಿಂದ ನೋಡಿ ಒಂದು ಸ್ವಲ್ಪ ಡೌನ್ ಬಂದಿದೆ. ಹಂಗಾಗಿ 7 ಇಂಚಿಗೆ ನಾವು ಈ ಥರ ಶೇಪ್ನ ಕೊಟ್ಕೋಬೇಕು. ಕೊಟ್ಕೊಂಡಾದ್ಮೇಲೆ ಈ ಶೇಪ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ನೆಕ್ಕದು ಫ್ರಂಟು ಆರ್ಮೋಲ್ ಶೇಪ್ನ ತಗೋಬೇಕು. ಆಯಿತಾ? ಇದು ತಗೊಂಡಾದ್ಮೇಲೆ ಡಾಟ್ ಎಲ್ಲ ಸೇಮೇ ಇರುತ್ತೆ. ಇದು ಸೈಡು ಮತ್ತು ಫ್ರಂಟು ಇದನ್ನು ನೋಡ್ಕೋಬೇಕು ಎಷ್ಟಿದೆ ಅಂತ. ಇದೇ ಮೆಜರ್ಮೆಂಟ್ ಬೇಕಂತ ಹೇಳಿದ್ದಾರೆ ಅವರು. ಹಂಗಾಗಿ 3 ಇಲ್ಲಿ ಸ್ಟಿಚಿಂಗಿಗೆ ಅಂತ 1/4 ಇಂಚು, ಇಲ್ಲಿ 3 ಇಂಚು, ಇಲ್ಲಿ ಇದು ಡಾಟ್ಗೆ, ಇದು ಸ್ಟಿಚಿಂಗಿಗೆ. ಆ ಥರ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಈ ಥರ ಮಾಡೋದ್ರಿಂದ ರೂಢಿಯಾಗಿದೆ. ನಾನು ಅದೇ ಟೆಕ್ನಿಕ್ನ ಫಾಲೋ ಮಾಡ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಟೆಕ್ನಿಕ್ ಇರುತ್ತೆ. ಯಾವುದು ಈಸಿ ಇರುತ್ತೋ ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಯಾರ್ದು ಮೆಥಡ್ ಆದರೂ ಪರವಾಗಿಲ್ಲ, ಈಸಿ ಮೆಥಡ್ ಇದ್ದರೆ ಸಾಕು. ಕಟ್ಟಿಂಗ್ ಚೆನ್ನಾಗಿ ಬಂದರೆ ಸಾಕು. ನೋಡಿ, ಇವರು ಪರ್ಮನೆಂಟ್ ಕಸ್ಟಮರ್ ನಮಗೆ. ನೋಡಿ, ಈ ಥರ ಟೈಟಾಗಿ ಎಳೆದಿಟ್ಕೊಳ್ಳಿ. ಚೆಸ್ಟ್ ನೋಡ್ಕೋಬೇಕು. ಅಪ್ಪರ್ ಚೆಸ್ಟು, ಮಿಡಲ್ ಚೆಸ್ಟು ಮತ್ತು ಅವ್ರ ಹೈಟು ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೈಟ್ ಇದ್ದವ್ರಿಗೆ ಬೇರೆ ಬರುತ್ತೆ. ತುಂಬ ಕುಳ್ಳಿ ಇದ್ದು ಚೆಸ್ಟ್ ಮೆಜರ್ಮೆಂಟು, ಅಪ್ಪರು, ಮಿಡಲು ಇದೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ನೋಡ್ಕೋಬೇಕು. ಕೆಲವರು ಹೊಸ್ದಾಗಿ ಕಲಿಯೋರು ಇದನ್ನೇ ಫಾಲೋ ಮಾಡಿ. ನೋಡಿ, ಈ ಥರ ಇಲ್ಲಿಂದ ನೋಡ್ಕೊಳ್ಳಿ. ಇಲ್ಲಿಂದ 3 ಇಂಚು ಅಥವಾ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಸೆಂಟ್ರ್ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಜಾಯಿಂಟು ಹೀಗೆ ಸೇರಿಸ್ತಾ ಹೋಗಿ. ಇಲ್ಲಾಂದರೆ ನೀವು ಸ್ಕೇಲ್ ಸಹಾಯದಿಂದ ಬೇಕಾದ್ರೂ ಸೇರಿಸ್ಬೋದು. ಇಲ್ಲಿಂದ ಬಂದು ಬೇಕಂದರೆ ಇಲ್ಲಿಂದ ವಿ ಕಟ್ ಥರ ಕೊಟ್ಟರೆ ಇನ್ನೂ ಸ್ವಲ್ಪ ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ. ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಇಲ್ಲಿ ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟಿಗೆ ಈ ಜಾಯಿಂಟನ್ನು ಸೇರಿಸ್ಕೋಬೇಕು. ಇಲ್ಲಿ ಒಂದು ಕ್ರಾಸ್ ಲೈನ್ ಹಾಕ್ಕೋಬೇಕು. ಈ ಕ್ರಾಸ್ ಲೈನ್ ಹಾಕ್ಕೊಂಡಾಗ ಈ ಸ್ಕೇಲ್ ಹೇಗಿರುತ್ತೆ ಅದೇ ಲೈನಲ್ಲಿ 3 ಇಂಚು 3.5 ಇಂಚು ನೀವು ಮೆಜರ್ಮೆಂಟ್ ಬ್ಲೌಸಲ್ಲಾದರೂ ನೋಡ್ಬೋದು. ಇಲ್ಲ ಮಿನಿಮಮ್ಮು 3-3.5 ಅಂತ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ಈ ಥರ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ರೆಗ್ಯುಲರಾಗಿ ಇದು ಏನು ಲೈನ್ ಇರುತ್ತೆ ನೋಡಿ, ಅದರಿಂದ ಒಳಗಡೆ ಆದಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೆಂಟ್ರ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ಎಲ್ಲದಕ್ಕೂ ಒಂದು ನ್ಯಾಚ್ ಹಾಕ್ಕೊಳ್ಳಿ.
ಇಷ್ಟೇ, ತುಂಬ ಚಿಕ್ಕದು ಬರಲ್ಲ. ಈ ಬ್ಲೌಸ್ ಅವ್ರಿಗೆ 4.75 ನೆಕ್ ಆ್ಯಂಡ್ ಶೋಲ್ಡರ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೆಲ್ಟು ಮಾಮೂಲಿ ಕಟ್ಟಿಂಗ್ ಮಾಡೋವಾಗ ಕೂಡ ಮಾಡ್ಬೋದು, ಇಲ್ಲ ಇವಾಗ ಕೂಡ ಮಾಡ್ಕೋಬೋದು. ಅದು ಕೂಡ ಸೇಮ್ ಮೆಜರ್ಮೆಂಟು ನೋಡಿ, ಈ ಥರ ಇರುತ್ತೆ ಫ್ಯಾಬ್ರಿಕ್ಕು. ಇಲ್ಲೇನಿರುತ್ತೆ ಅದನ್ನೇ ನಾನು ಫಾಲೋ ಮಾಡೋದು. ಯಾಕಂದರೆ ಇವರೇನು ಚೇಂಜಸ್ ಹೇಳಲಿಲ್ಲ. 2.5 1 ಇಂಚ್ ಎಕ್ಸ್ಟ್ರಾ, ಇಲ್ಲಿಂದ 1.75 2.75 ಅಷ್ಟೇ. ಇದೆಷ್ಟು ಪಟ್ಟಿ ಇದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಈ ಶೇಪಿಂದ ಸ್ವಲ್ಪ ಇಲ್ಲಿ ಡೌನ್ ಬನ್ನಿ, ಇಲ್ಲಿ ಮತ್ತೆ ಅಪ್ಪಿಗೆ ಹೋಗಿ. ತುಂಬ ಈಸಿಯಾಗಿ ಕ್ರಾಸ್ ಬೆಲ್ಟ್ ಅನ್ನೋದನ್ನ ಕಟ್ಟಿಂಗ್ ಮಾಡ್ಬೋದು. ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟೇ, ಕ್ರಾಸ್ ಬೆಲ್ಟು ಕೂಡ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.